ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಶತ್ರುಗಳನ್ನ ಮಂಡಿಯೂರಿಸ್ತೇವೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಶತ್ರುಗಳನ್ನ ಮಂಡಿಯೂರಿಸ್ತೇವೆ ಅಂತ ಇದೀಗ ಹಿಜ್ಬುಲ್ಲಾ ಹೇಳ್ತಾ ಇದ್ದು, ಇಸ್ರೇಲ್ ಹೇಳಿಕೆಯ ಬೆನ್ನಲ್ಲೇ ಹಿಜ್ಬುಲ್ಲಾ ಕೂಡ ತನ್ನ ಪೋಸ್ಟ್ ಅನ್ನು ಮಾಡಿಕೊಂಡಿದೆ. ಖಮನೈ ಹೇಳಿಕೆಯನ್ನು ಉಲ್ಲೇಖಿಸಿ ಹಿಜ್ಬುಲ್ಲಾದಿಂದ ಟ್ವೀಟ್ ಅನ್ನು ಮಾಡಲಾಗಿದೆ. ಅಮೆರಿಕ ಇಸ್ರೇಲಿ ಧ್ವಜ ಹರಿದ ಪೋಸ್ಟ್ಗಳು ಎಲ್ಲೆಡೆ ರಾರಾಜಿಸ್ತಾ ಇದೆ. ಶತ್ರುಗಳನ್ನ ಮಂಡಿಯೂರಿಸ್ತೇವೆ ಅಂತ ಹಿಜ್ಬುಲ್ಲಾ ಹೇಳ್ತಾ ಇದೆ. ಇಸ್ರೇಲ್ ಹೇಳಿಕೆಯನ್ನ ಕೊಟ್ಟದು ಯಾವುದೇ ಕಾರಣಕ್ಕೂ ಕೂಡ ಯುದ್ಧದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ಸದ್ಯಕ್ಕಂತೂ ಲೆಬನಾನ್ ಮೇಲೆ ಅಟ್ಯಾಕನ್ನು ನಾವು ಮಾಡಲೇಬೇಕಾದಂಥ ಪರಿಸ್ಥಿತಿ ಕೂಡ ಇದೆ ಅಂತ ಹೇಳಿಕೊಂಡಿತ್ತು. ಇದೆಲ್ಲದರ ಬೆನ್ನಲ್ಲೇ ಇಸ್ರೇಲ್ ಹೇಳಿಕೆಯ ಬೆನ್ನಲ್ಲೇ ಹಿಜ್ಬುಲ್ಲಾ ಕೂಡ ತನ್ನ ಪೋಸ್ಟನ್ನು ಮಾಡಿಕೊಂಡಿದೆ. ಖಮನೈ ಹೇಳಿಕೆಯನ್ನು ಉಲ್ಲೇಖಿಸಿ ಹಿಜ್ಬುಲ್ಲಾದಿಂದ ಟ್ವೀಟನ್ನು ಮಾಡಲಾಗಿದೆ. ಅಮೆರಿಕ ಹಾಗೂ ಇಸ್ರೇಲಿ ಧ್ವಜವನ್ನು ಹರಿದಂಥ ಫೋಟೋವನ್ನು ಪೋಸ್ಟ್ ಮಾಡಿದೆ. ಶತ್ರುಗಳನ್ನು ನಾವು ಕೂಡ ಮಂಡಿಯೂರಿಸ್ತೇವೆ ಅಂತ ಹಿಜ್ಬುಲ್ಲಾ ಸಂಘಟನೆ ಹೇಳ್ತಾ ಇದೆ. ಹಿಜ್ಬುಲ್ಲಾ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇಸ್ರೇಲ್ ಹೇಳಿಕೊಂಡಿತ್ತು. ಲೆಬನಾನ್ ಮೇಲೆ ಅಟ್ಯಾಕ್ ಅನ್ನು ಮುಂದುವರಿಸಬೇಕಾದಂಥ ಪರಿಸ್ಥಿತಿ ಕೂಡ ಇದೆ. ಇನ್ ಕೇಸ್ ಅವರೇನಾದರೂ ಅಟ್ಯಾಕ್ ಮಾಡಿದ್ರೆ ನಾವು ಕೂಡ ಅಲ್ಲಿ ಅಟ್ಯಾಕ್ ಮಾಡಬೇಕಾಗತ್ತೆ ಅಂತ ಹೇಳ್ತಿತ್ತು. ಇನ್ನು ಅಮೆರಿಕದ ಸಂಸತ್ತಿನಲ್ಲಿ ಟ್ರಂಪ್ ವಿರುದ್ಧ ತನಿಖೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಅಮೆರಿಕ ಅಧ್ಯಕ್ಷರ ವಿರುದ್ಧ ತನಿಖೆ ನಡೆಸೋದಕ್ಕೆ ಸಂಸದರು ಆಗ್ರಹಿಸ್ತಾ ಇದ್ದಾರೆ. ಟ್ರಂಪ್ ವಿರುದ್ಧ ತನಿಖೆಯಾಗಬೇಕು ಅಂತ ಅಮೆರಿಕ ಕಾಂಗ್ರೆಸ್ ಒತ್ತಾಯಿಸ್ತಾ ಇದೆ. ಸಂಸತ್ತಿನ ಅನುಮತಿ ಇಲ್ಲದೆ ಟ್ರಂಪ್ ಯುದ್ಧ ಘೋಷಿಸಿದ್ದಾರೆ. ಯುದ್ಧ ಹೇಗೆ ಶುರುವಾಯಿತು, ಯಾರು ಅನುಮತಿ ಕೊಟ್ಟರು, ಇದರಿಂದ ಲಾಭ ಮಾಡಿಕೊಂಡವ್ರಿಗೆ ಯಾರು, ಇದೆಲ್ಲದರ ಬಗ್ಗೆ ತನಿಖೆ ಆಗಲಿ. ಜೊತೆಗೆ ಯುದ್ಧದಲ್ಲಿ ಕೊಲ್ಲಲ್ಪಟ್ಟಂತಹ ನಾಗರಿಕರ ಸಾವಿಗೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ಇದೆಲ್ಲವನ್ನ ಅಮೆರಿಕ ಸರ್ಕಾರ ಪತ್ತೆ ಹಚ್ಚಬೇಕು ಎನ್ನುವ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ತಪ್ಪು ಮಾಡಿದವರನ್ನ ಶಿಕ್ಷಿಸುವಂತಹ ಪ್ರಕ್ರಿಯೆ ಏನಿದೆ ಅದು ಆರಂಭ ಆಗಬೇಕು. ಸಂಸತ್ತನ್ನ ವಿಶ್ವಾಸಕ್ಕೆ ಪಡೆದೇ ಮಿಲಿಟರಿ ಕಾರ್ಯಾಚರಣೆ ಮಾಡಿದ ಹೇಗೆ ಅಂತ ಟ್ರಂಪ್ ನಡೆಯನ್ನ ಪ್ರಶ್ನಿಸ್ತಾ ಇದೆ ಅಮೆರಿಕ ಸಂಸತ್ತು. ಇದು ತಪ್ಪು ಮಾಡಿದವರನ್ನ ಶಿಕ್ಷಿಸುವಂತಹ ಒಂದು ಪ್ರಕ್ರಿಯೆಗೆ ಆರಂಭ ಕೊಡಬೇಕು ಅಂತಿದೆ. ಸಂಸತ್ತನ್ನ ವಿಶ್ವಾಸಕ್ಕೆ ಪಡೆದೇ ಹೇಗೆ ಮಿಲಿಟರಿ ಕಾರ್ಯಾಚರಣೆ ಮಾಡಿದ್ರು, ಯಾರ ಅನುಮತಿಯನ್ನ ಪಡೆದ್ರು, ಇದರಿಂದ ಯಾರಿಗೆ ಲಾಭ ಆಗಿದೆ, ಜೊತೆಗೆ ಸಾಕಷ್ಟು ಮಂದಿ ಸಾವು ನೋವು ಅನುಭವಿಸಿದ್ದಾರೆ ಈ ಯುದ್ಧದಿಂದಾಗಿ. ಹಾಗಾಗಿ ಆ ಸಾವಿಗೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಅಮೆರಿಕ ಸಂಸತ್ತಿನ ಅನುಮತಿ ಇಲ್ಲದೆ ಹಾಗಿದ್ರೆ ಟ್ರಂಪ್ ಯುದ್ಧ ಘೋಷಿಸಿದ್ದು ಈಗ ಟ್ರಂಪ್ಗೆ ಮುಳುವಾಗ್ತಾ ಇದೆಯಾ ಪ್ರಶ್ನೆ ಮಾಡ್ತಾ ಇದೆ ಅಮೆರಿಕನ್ ಸಂಸತ್ತು. ತನಿಖೆಯಾಗಲಿ ಅಂತ ಹೇಳ್ತಿದ್ದಾರೆ ಸಂಸದರು. ಅಮೆರಿಕನ್ ಕಾಂಗ್ರೆಸ್ ಇದನ್ನು ಆಗ್ರಹಿಸ್ತಾ ಇದೆ. ಇನ್ನು ಕದನ ವಿರಾಮದಲ್ಲಿ ಚೀನಾದಿಂದ ಪ್ರಮುಖ ಪಾತ್ರವನ್ನು ವಹಿಸಿರುವ ಬೆನ್ನಲ್ಲೇ ಸಂಧಾನದಲ್ಲಿ ಚೀನಾ ಪಾತ್ರವನ್ನು ವಹಿಸಿದೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ತೆರೆಯ ಮರೆಯಲ್ಲಿ ಇರಾನ್ ಮೇಲೆ ಚೀನಾ ಒತ್ತಡವನ್ನು ಹಾಕಿತ್ತು. ಜಾಗತಿಕ ಇಂಧನ ಪೂರೈಕೆ ಹಾಗೆ ತನ್ನ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಎನ್ನುವಂತಹ ವಿಚಾರವನ್ನು ಮನವರಿಕೆ ಮಾಡಿಕೊಟ್ಟಿತ್ತು. ಇದನ್ನು ಅರಿತು ಸಂಧಾನದಲ್ಲಿ ಚೀನಾವೂ ಕೂಡ ಸೂತ್ರಧಾರಿಯಾಗಿದೆ ಅಂತ, ಚೀನಾ ಪಾತ್ರವನ್ನು ವಹಿಸಿದೆ ಅಂತ ಈಗ ಒಪ್ಕೊಂಡಿದ್ದಾರೆ ಟ್ರಂಪ್. ಕದನ ವಿರಾಮದಲ್ಲಿ ಚೀನಾದಿಂದ ಪ್ರಮುಖ ಪಾತ್ರವನ್ನು ವಹಿಸಲಾಗಿತ್ತು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ನೋಡ್ತಾ ಇದ್ರೆ ಪಾಕಿಸ್ತಾನ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿತ್ತು. ಶಹಬಾಜ್ ಶರೀಫ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಜೊತೆಗೆ ಟ್ರಂಪ್ಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇರಾನ್ ಜೊತೆಗೆ ಮಾತುಕತೆ ನಡೆಸುವ ಸಲುವಾಗಿ ಕದನ ವಿರಾಮವನ್ನು ಘೋಷಿಸಬೇಕು ಅಂತ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಈಗ ಚೀನಾದ ಪಾತ್ರವೂ ಕೂಡ ಬಹಳ ಮುಖ್ಯದ್ದಾಗಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಸಂಧಾನದಲ್ಲಿ ಚೀನಾ ಪಾತ್ರ ಕೂಡ ವಹಿಸಿದೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಗಲ್ಫ್ ಯುದ್ಧ ಅಂತೂ ಇಂತೂ ಕೂಡ 2 ವಾರಗಳ ಕದನ ವಿರಾಮ ಘೋಷಣೆಯಾಗಿದೆ. ಆದ್ರೆ ಈಗ ಕದನ ವಿರಾಮದ ಅಂತಿಮ ಒಪ್ಪಂದ ಇದೆಯಲ್ಲ, ಅದಕ್ಕೀಗ ಪಾಕಿಸ್ತಾನದಲ್ಲಿ ವೇದಿಕೆ ಸಿದ್ಧ ಆಗಿದೆ. ಶುಕ್ರವಾರ ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ. ಇರಾನ್ ರಾಷ್ಟ್ರೀಯ ಭದ್ರತಾ ಮಂಡಳಿ ಈಗ ಮಾಹಿತಿಯನ್ನು ಕೊಡ್ತಾ ಇದೆ. ಇರಾನ್ನ 10 ಅಂಶಗಳ ಪ್ರಸ್ತಾವನೆ ಏನಿದೆ ಅದರ ಮೇಲೆ ಚರ್ಚೆಯಾಗತ್ತೆ. ಈ ಕದನ ವಿರಾಮ ಘೋಷಣೆಯಾಗಿರೋದೇ ಈ ವಿಚಾರಗಳ ಬಗ್ಗೆ ಚರ್ಚೆಯಾಗೋದಕ್ಕೆ. 2 ವಾರಗಳ ಅವಧಿಯಲ್ಲಿ ಶಾಂತಿ ಒಪ್ಪಂದ ಆಗುತ್ತೆ. ಒಪ್ಪಂದವನ್ನು ಅಂತಿಮಗೊಳಿಸೋದಕ್ಕೆ ಪಾಕ್ನಲ್ಲೀಗ ವೇದಿಕೆ ಸಜ್ಜಾಗಿದೆ. ಈಗಾಗಲೇ ಕದನ ವಿರಾಮ ಘೋಷಣೆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ಪ್ರಧಾನಿ ಮನವಿ ಮಾಡಿಕೊಂಡಿದ್ರು. ಇರಾನ್ ಕಡೆಯಿಂದ ಏನಿದೆ ಷರತ್ತುಗಳನ್ನು, ಏನು ಬೇಡಿಕೆಗಳಿದೆ ಅದನ್ನು ಕೂಡ ಅಮೆರಿಕದ ಮುಂದಿಟ್ಟಿದ್ರು. ಹಾಗಾಗಿ ಈಗ ಪಾಕಿಸ್ತಾನದಲ್ಲೇ ಇದರ ಬಗ್ಗೆ ಒಂದು ಅಂತಿಮವಾದಂತಹ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ, ಕದನ ವಿರಾಮದ ಸಂದರ್ಭದಲ್ಲಿ ಇಟ್ಟ ಷರತ್ತುಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಪಾಕ್ನಲ್ಲಿ ವೇದಿಕೆ ಸಿದ್ಧ ಆಗಿದೆ.